ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ನಮ್ಮ ತವ್ರ ಮನೆಗೆ ಹೋಗಿದ್ದೆ. ಏನಕ್ಕೆ ಅಂದರೆ ಶನಿ ಕತೆ ಮಾಡಿಸ್ತಿದ್ರು, ಅದಕ್ಕೆ ಹೋಗಿದ್ವಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದ ನನ್ನ ವೀಡಿಯೋ ನೋಟಿಫಿಕೇಷನ್ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ಬರುತ್ತೆ. ಇಲ್ಲಿ ನಾನು ಈರುಳ್ಳಿ ಬಿಡಿಸ್ತಾಯಿದ್ದೆ, ಮತ್ತು ನಮ್ಮ ಅಕ್ಕರೆಲ್ಲ ಏನೋ ಬಂದಿದ್ದರು ಸಾಮಾನು ಅಂತ ತಗೋತಾಯಿದ್ರು. ಏನೋ ಕಾಫಿ ಸೋಸೆ ಜಾಲರಿನೋ ಏನೋ ತಗೊಳ್ತಿದ್ರು. ನಾನು ಸ್ನಾನಕ್ಕೆ ಹೋಗಿದ್ದೆ. ಆವಾಗ ನಮ್ಮ ಅಕ್ಕನ ಮಗಳು ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ದಾಳೆ. ಮತ್ತು ಹಾಗೆಯೇ ನಮ್ಮ ಮಾಮ, ನಮ್ಮ ಅಕ್ಕದಿರು ಎಲ್ಲ ಬಂದಿದ್ದರು. ಇವರು ನಮ್ಮ ಕೊನೆಯ ಅಕ್ಕ, ಅಂದರೆ ಮೂರನೇ ಅಕ್ಕ. ಇಲ್ಲಿ ಅವರು ದೇವ್ರಿಗೆ ಫೋಟೋಗೆ ಅಂತ ಎಗ್ದು ಹಾರನ ಪೋಣಿಸ್ತಾ ಇದ್ದಾರೆ ಸೂಜಿಲಿ. ಅಷ್ಟರಲ್ಲಿ ಇಲ್ಲಿ ನಮ್ಮ ಮಾಮ, ಅಂದರೆ ನಮ್ಮ ಅಮ್ಮನ ಅಣ್ಣ, ನಮ್ಮ ಅಕ್ಕನ ಅವ್ರಿಗೇ ಕೊಟ್ಟಿರೋದು. ಅವರು ಇದು ಕುಂಬಳಕಾಯಿ ಕುಯ್ತಾಯಿದ್ರು. ಅಷ್ಟರಲ್ಲಿ ಒಲೆ ಹಚ್ಚಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಅತ್ತಿಗೆ ಬಂದು ಇಲ್ಲಿ ಒಲೆ ಪೂಜೆ ಮಾಡ್ತಿದ್ರು. ಅವರೇ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ. ಅವರು ಇಲ್ಲಿ ಒಲೆಗೆ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ನಾವು ಅಡುಗೆಗೆಲ್ಲ ರೆಡಿ ಮಾಡ್ಕೋತಿದ್ವಿ. ಯಾಕಂದರೆ ಭಟ್ರಿಗೇನೋ ಹುಷಾರಿಲ್ಲ ಅಂತ, ಭಟ್ರು ಬರಲ್ಲ ಅಂದರು. ಅದಕ್ಕೆ ನಾವೇ ಮಾಡ್ಕೊಬಿಡೋದ ಅಂತ ಎಲ್ಲನೂ ರೆಡಿ ಮಾಡ್ಕೋತಾಯಿದ್ವಿ. ಅಷ್ಟರಲ್ಲಿ ಮಸಾಲೆಗೆ ಕಾಯಿ ಇಲ್ಲ ಅಂತ ಅಂತಿದ್ರು. ಅದಕ್ಕೆ ನಾನೇ ಕಾಯಿ ಸುಲಿತಾ ಇದ್ದೆ. ಕಾಯಿ ಸುಲಿಯೋಕ್ಕೆ ನೀಟಾಗಿ ಬರೋಲ್ಲ, ಬಟ್ ಸ್ವಲ್ಪ ಕಲ್ತಿದ್ದೀನಲ್ಲ, ಅದಕ್ಕೆ ಅರ್ಜೆಂಟಿಗೆ ಬೇಕಿತ್ತು ಅಂದ್ಬಿಟ್ಟು ಒಂದು 4 ಸುಲಿದೆ. ಅಷ್ಟರಲ್ಲಿ ನಮ್ಮ ಅತ್ತಿಗೆ ತಮ್ಮ ಬಂದು ನಾನು ಸುಲಿತೀನಿ ಬಿಡಿ ಅಂತಂದರು. ಅದಕ್ಕೆ ಅಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಹೂ ಕಟ್ಟೋದಿತ್ತು ಅಂತ ಹೂ ಕಟ್ಟೋಕೆ ಹೋದೆ. ಅಷ್ಟರಲ್ಲಿ ಭಟ್ರು ಬರೋಲ್ಲ ಅಂದ್ಬಿಟ್ಟು ನಮ್ಮ ಮನೆಯೇ ಅಡುಗೆ ಅನ್ನಕ್ಕೆ ಇಟ್ಟಿದ್ರು. ಅನ್ನ ಬಸಿಯೋಕ್ಕೆ ಅಂತ ಮಂಕ್ರಿ ಇಟ್ಕೊಂಡು ಬಕೆಟಲ್ಲೇ ತೋಡಿ ಹಾಕಿದ್ರು. ಮಂಕ್ರಿಗೆ ಹಾಕಿದ್ರೆ ಗಂಜಿ ಎಲ್ಲ ಹೋಗಿ ಅನ್ನ ಉಳ್ಕೊಳ್ಳುತ್ತಲ್ವ, ಅದಕ್ಕೇ ಹಂಗೆ ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಹಂಗೆ ಬಸ್ದು ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಕಾವಿಗೆ ಬೆಂದು ಹೋಗುತ್ತೆ. ಅದಕ್ಕೇ ಮಂಕ್ರಿಗೆ ಹಾಕ್ಬಿಟ್ರೆ ಗಂಜಿ ಎಲ್ಲ ಪೂರ್ತಿ ಸೋರಿ ಅನ್ನ ನೀಟಾಗಿ ಆಗುತ್ತೆ ಅಂದ್ಬಿಟ್ಟು ಅನ್ನ ಬಸಿದ್ಬಿಟ್ಟು ಅದನ್ನು ತಂದು ಮಂಚದ ಇದು ಜಗತಿ ಮೇಲಿಟ್ಟು. ಇವಾಗಿಂದ ಇವಳೇ ವೀಡಿಯೋ ಮಾಡ್ತಿದ್ದು ನಮ್ಮ ಅಕ್ಕನ ಮಗಳು. ಇವಾಗ ನಾನು ವೀಡಿಯೋ ಮಾಡ್ತಿದ್ದನಲ್ಲ, ಅದಕ್ಕೆ ಹಾಯ್ ಮಾಡ್ತಾಯಿದ್ದಾಳೆ. ಇವರು ನಮ್ಮ ದೊಡ್ಡಪ್ಪನ ಮೊಮ್ಮಕ್ಕಳು. ಇವತ್ತು ಸ್ವಲ್ಪ ಬ್ಯುಸಿ, ಅದಕ್ಕೆ ನೀಟಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅವಳಿಗೆ ಹೇಳಿದ್ದೆ ಅಂದ್ಬಿಟ್ಟು ಅವಳೇ ಮಾಡ್ತಿದ್ಲು. ಇಲ್ಲಿನ ಅಷ್ಟರಲ್ಲಿ ನಮ್ಮ ಅಕ್ಕ ಊರಿಗೆ ಹೋಗ್ಬೇಕಿತ್ತು ನಮ್ಮ ಅಕ್ಕನ ಮಗಳು ಬಾಣ್ತಿ, ಅಲ್ಲಿ ಅವಳನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಬಂದಿತ್ತು ಅಂದ್ಬಿಟ್ಟು ಊರಿಗೆ ಹೋಗಬೇಕು ಅಂತ ಅವ್ರವ್ರ ಕೆಲಸ ಬಿರ್ಬಿರ್ನೆ ಮಾಡಿಬಿಟ್ಟು ಹೋಯ್ತಿತ್ತು. ಸಾಂಬಾರಿಗೆ ಅಂತ ಹುಚ್ಚೆಳ್ಳು ಪುಡಿ ಮಾಡ್ತಾಯಿದ್ದೆ ನಮ್ಮ ಅಕ್ಕ. ಆಮೇಲೆ ಮುದ್ದೆ ಎಲ್ಲ ಮಾಡಿ ತಿರುವಿದಾಗ ನಾವು ಒಳಗಡೆ ಇದ್ದೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಮಾಮ ಮುದ್ದೆ ಹೊಂದಿಸ್ತಾ ಇದ್ದಾರೆ. ಅಲ್ಲಿಂದ ಮೇಲೆ ತಗೊಟ್ಮೇಲೆ ನಮ್ಮ ಅಕ್ಕ ಹೊಂದಿಸ್ತಿತ್ತು. ನೀಟಾಗಿ ಹೊಂದಿಸ್ಕೊಟ್ಟಿದ್ದನ್ನ ನಾವೆಲ್ಲ ಸೇರಿಕೊಂಡು ನಮ್ಮ ದೊಡ್ಡಪ್ಪನ ಸೊಸೆದಿರು ನಾವು ಎಲ್ಲ ಸೇರಿ ಮುದ್ದೆ ಕಟ್ತೀವಿ. ಆಮೇಲೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಇಲ್ಲಿ ಒಳಗಡೆ ಬಂದು ಹಂಗೆ ಸುಮ್ಮನೆ ಕೂತಿದ್ವಿ. ಅಂದರೆ ಮಳೆ ಬರ್ತಿತ್ತು, ಜನ ಇನ್ನೂ ಊಟಕ್ಕೆ ಯಾರೂ ಬಂದಿರಲಿಲ್ಲ ಅಂತ ಒಳಗಡೆ ಬಂದು ಹಂಗೆ ಸುಮ್ಮನೆ ಕೂತಿದ್ವಿ. ಸ್ವಲ್ಪ ಹೊತ್ತು ಕಾಫಿ ಕುಡಿಯೋಣ ಅಂತ. ಇಲ್ಲಿ ನಮ್ಮ ಅತ್ತಿಗೆ ತಮ್ಮನ ಹೆಂಡ್ತಿ ಟೀಗಿಟ್ಟಿದ್ರು. ಅಷ್ಟರಲ್ಲಿ ಜನ ಊಟಕ್ಕೆ ಬಂದರು ಅಂತ ಎಲ್ರಿಗೂ ಊಟ ಕೊಟ್ಟು ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀವಿ. ಅಷ್ಟರಲ್ಲೇ ಐನರ್ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನನ್ನ ಮಗನ ಕೈಗೆ ಬಾರ್ಸೋದು ಕೊಟ್ಟಿದ್ರು. ಅದನ್ನು ಬಾರಿಸು ಅಂದರೆ ನೆಲಕ್ಕೆ ಹಾಕೊಂಡು ಅವ್ನು ಮಾಡ್ಕೊಂಡು ಕೂತ್ಕೊಂಡು ಮಾಡಲಿಲ್ಲ. ಅಂದರೆ ಇಲ್ಲಿ ನಮ್ಮ ಕಡೆ ಎಲ್ಲ ಬೆಳಗಾನ ಓದೋದ್ರಿಂದ ಸೌಂಡ್ ಮಾಡಲಿಲ್ಲ. ಅಮ್ಮ ಕೂತಿದ್ಬಿಟ್ಟು ಕೂರಿಸ್ಕೊಂಡಿದ್ದೆ. ಆಮೇಲೆ ಎಲ್ಲ ಅವ್ರ ಪಾಡ್ಗೆ ಅವ್ರು ಪೂಜೆ ಮಾಡಿಕೊಂಡು ಸುಮ್ಮನಾದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.